ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಗುರುವಾರ ಬೆಳಗ್ಗೆ ಟೈಮ್ 7 ಗಂಟೆ ಆಗೈತೆ ನೋಡ್ರಿ. ನಂದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಂದರೆ ಬೆಳಗ್ಗೆ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಹಾಕಿ ಜಳಕ ಮಾಡಿ ಈಗ ಫಸ್ಟಿಗೆ ಪೂಜೆ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಬೇಕ್ರಿ. ಇವತ್ತು ಗುರುವಾರ ಐತಲ್ಲ, ಹಿಂಗಾಗಿ ಒಂದು ಉಪವಾಸ ಇರ್ತೈತಿ. ಅದಕ್ಕೆ ಫಸ್ಟಿಗೆ ಪೂಜೆ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕ್ರಿ. ಅಂದ್ರೆ ತನುಗ ಕಾಲೇಜ್ಗೆ ಹೋಗ್ತಾರಲ್ರಿ, ಅವ್ರಿಗೆ ಚಪಾತಿ ಪಲ್ಯನ ಮಾಡಿಕೊಡ್ಬೇಕಂತ ಆಲ್ರೆಡಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಅವ್ರಿಗೆ ಪಲ್ಯ ಮತ್ತು ಚಪಾತಿ ಮಾಡಿ ಕೊಡ್ಬೇಕು ನೋಡ್ರಿ. ಈಗ ಪೂಜೆನೂ ಆಯಿತು, ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಚಪಾತಿ ಮತ್ತು ಪಲ್ಯನ ರೆಡಿ ಮಾಡ್ಕೊತೀನಿ ನೋಡ್ರಿ. ಸಿಂಪಲ್ಲಾಗಿ ಪಟ್ ಅಂತ ಒಂದು 15-20 ನಿಮಿಷ ಒಳಗಡೆ ಪಲ್ಯ ಮತ್ತು ಚಪಾತಿ ಎರಡು ರೆಡಿ ಮಾಡಿಕೊಡ್ಬೇಕು ನೋಡ್ರಿ. ಆಲ್ರೆಡಿ ಲೇಟ್ ಆಗೈತಿ, ಯಾಕಂದರೆ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡೋದಂದ್ರೆ ಸ್ವಲ್ಪ ಲೇಟ್ ಆಗುತ್ತನ ರೀ. ಫಸ್ಟಿಗೆ ಹಿಟ್ಟು ಕಲಸಿಟ್ಟಿದ್ದೆಲ್ಲ ಹಿಟ್ಟು ಸ್ವಲ್ಪ ನೆಂದೈತಿ ಮತ್ತು ಅವ್ರಿಗೇನು ಕುದಿಸಿಟ್ಟಿದ್ದೆ ರೀ. ಈಗ ಸಿಂಪಲ್ಲಾಗಿ ಅವ್ರಿಗೆ ಪಲ್ಯಕ್ಕೆ ಒಗ್ಗರಣೆ ಹಾಕಾಕತ್ತೀನಿ ನೋಡ್ರಿ. ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ. ಬರೀ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಖಾರ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕಿ ಪಲ್ಯ ಮಾಡ್ಕೊತಿದ್ರೆ ಭಾಳ ಮಸ್ತ್ ಆಗುತ್ತೆ. ಅವ್ರಿಗೆ ಯಾವಾಗಲೂ ಹುರಿದು ಮಾಡೋಕ್ಕಿಂತ ಕುದಿಸ್ಬಿಟ್ಟು ಮಾಡಿದ್ರೆ ಟೇಸ್ಟ್ನೂ ಆಗುತ್ತೆ ಮತ್ತು ಸ್ಪೆಷಲಾಗಿ ಆರೋಗ್ಯಕ್ಕೆ ಒಳ್ಳೆಯದ್ರಿ. ಹುರಿದು ಮಾಡೋಕ್ಕಿಂತ ಈ ರೀತಿ ಕುದಿಸ್ಬಿಟ್ಟು ಮಾಡೋದು. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕುದಿಸ್ಬಿಟ್ಟನೇ ಮಾಡ್ತಿದ್ರಿ. ಹುರಿದು ಮಾಡಿಬಿಟ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಅನಿಸುತ್ತೆ, ಆದರೆ ಕುದಿಸಿ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ರಿ. ಹುರಿದು ಬಿಟ್ರೆ ಅದ್ರೊಳಗಿಂದೆಲ್ಲ ಏನಂತಾರೆ ಪ್ರೋಟೀನ್ ಇದ್ದಿದ್ದೆಲ್ಲ ಹೋಗ್ತೈತೆ ಅಂತೇಳಿ ಕುದಿಸ್ಬಿಟ್ಟನೇ ಜಾಸ್ತಿ ಮಾಡೋದು. ಈಗ ಲಾಸ್ಟಿಗೆ ಅವ್ರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ ರೀ, ಅಂದರೆ ಗುರಳ ಪುಡಿ ಅದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಪಲ್ಯ ರೆಡಿ ಆಗೈತ್ರಿ. ಅದನ್ನ ಇಟ್ಟಿದ್ದೀನಿ. ಇನ್ನು ಪಟ್ ಅಂತ ಚಪಾತಿ ಮಾಡಿಬಿಡ್ತೀನಿ ನೋಡ್ರಿ. ಆಲ್ರೆಡಿ ಲೇಟ್ ಆಗೈತಿ ಅಂತ ಅನ್ನಕತ್ತಾರ ನನ್ನ ಮಕ್ಕಳು. ಎಷ್ಟೇ ಗಡಿಬಿಡಿ ಮಾಡಿಬಿಟ್ರೆ ಒಂದೊಂದ್ಸಲ ಲೇಟ್ ಆಗ್ತೈತ್ರಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಂದ್ರೆ ನಾನು ಒಬ್ಬಾಕಿನೇ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅಂದರೆ ಏನಂತಾರೆ ಟೈಮ್ ಫ್ರೀ ಮಾಡಬೇಕಲ್ರಿ. ನಮ್ಮ ಮನೆಯವ್ರು ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೋ, ಅಂದ್ರೆ ಕಸದ ಗುಡಿಸ್ಕೊಡ್ತಾರೋ, ಇಲ್ಲಾಂದ್ರೆ ಎಲ್ಲರೂ ಒರೆಸ್ತಾರೋ ಮತ್ತು ಪೂಜೆನೂ ಮಾಡ್ತಾರೋ. ಹಿಂಗಾಗಿ ಅವ್ರು ಎಲ್ಲರ ಬಟ್ಟೆಗೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು ನೋಡ್ರಿ. ಇನ್ನೊಂದು 2-3 ದಿವಸ ಒಳಗಡೆ ಬರ್ತೀನಂತಂದಾರು. ಶುಕ್ರವಾರ ಶನಿವಾರ ಬರ್ಬೋದು. ಹೀಗಾಗಿ ಎಲ್ಲ ಕೆಲಸ ನಾನೇ ಮಾಡ್ಬೇಕು ನೋಡ್ರಿ. ಈಗ ಚಪಾತಿ ಪಲ್ಯ ರೆಡಿ ಮಾಡಿ ಇಟ್ಟೆ. ತನಗಷ್ಟೇ ಹೆಣೋಲ್ ಹಾಕ್ಬೇಕ್ರಿ, ಇಲ್ಲಾಂದ್ರೆ ಹಂಗೆ ಬಿಟ್ಕೊಂಡು ಹೋಗ್ಬಿಡ್ತಾವೆ. ಕೂದಲು ಜಾಸ್ತಿ ಉದ್ರಾಕ ಸ್ಟಾರ್ಟ್ ಆಗ್ತಾವೆ. ಮತ್ತು ಆಕೆಗೆ ಹೆಣೋಲ್ ಹಾಕೊಳಕ್ಕೆ ಬರಂಗಿಲ್ಲ ರೀ. ನಾವೆಲ್ಲ ಸಣ್ಣವರಿದ್ದಾಗ ಎಷ್ಟು 6th 5th ಇದ್ದಾಗನ ಹೆಣೋಲ್ ಹಾಕೊಳಕ್ಕೆ ಕಲ್ತಿದ್ದು. ಬಟ್ ಈಗಿನ ಮಕ್ಕಳಿಗೆ ಅಷ್ಟೊಂದೇನು ಸರಿಯಾಗಿ ಏನು ಯಾವ ಕೆಲಸನೂ ಬರಂಗಿಲ್ಲ ರೀ. ಅಂದ್ರೆ ತಮ್ಮ ಬಗ್ಗೆ ತಾವು ಕೇರ್ ತೊಗೊಳಕ್ಕೂ ನಾವೇ ಹೇಳಬೇಕಾಗುತ್ತೆ. ಯಾಕಂದ್ರೆ ನನಗೊಂದೊಂದ್ಸಲ ಅನಿಸುತ್ತೆ ನಾವೇ ನಮ್ಮ ಮಕ್ಕಳಿಗೆ ಸೋಮಾರಿ ಮಾಡಿಬಿಡ್ತೀವಿ ಅಂತೇಳಿ. ಯಾಕಂದ್ರೆ ನಾವೆಲ್ಲ ಮಾಡ್ತೀವಲ್ರಿ, ಅವ್ರಿಗೆ ಮಾಡ್ಕೋಬೇಕು ಮತ್ತು ಮಾಡ್ಬೇಕಂದು ಆಗೋದೇ ಇಲ್ಲ ರೀ. ಎಲ್ಲ ಮಾಡ್ತಾರೆ ಬಿಡು ಅಂತೇಳಿ ಹಂಗೆ ಬಿಟ್ಬಿಡ್ತಾರೋ. ಆದಷ್ಟು ನಾನು ಕಲ್ಸಕ್ಕೆ ಪ್ರಯತ್ನ ಪಡ್ತಿರ್ತೀನಿ ರೀ. ಒಂದೊಂದ್ಸಲ ಹಾಕ್ಕೊಂತಾಳೆ ಹೆಣ್ಣಲ್ಲ, ಆದರೆ ಸರಿಯಾಗಿ ಬರೋಂಗಿಲ್ಲ, ಎಲ್ಲ ಲೂಸ್ ಆಗ್ಬಿಡ್ತೈತೆ ಅಂತ ಮತ್ತು ಅದು ತೆಗೆದ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡ್ತಾಳಲ್ರಿ. ಹೀಗಾಗಿ ಹೆಣ್ಣಲ್ಲಿ ಹಾಕಿಬಿಟ್ಟು ತನಗೆ ಕಳಿಸ್ದೆ ಕಾಲೇಜ್ಗೆ. ಇನ್ನು ಊಟ ಮಾಡಿ ಡಬ್ಬಿ ಕಟ್ಕೊಂಡು ಕಾಲೇಜ್ಗೆ ಹೋದ್ಲು. ಮನೂ ಕಾಲೇಜ್ಗೆ ಹೋದರೆ. ಈಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅರ್ಬಿ ಅದು ತೊಳಿಬೇಕಂತ ಕಾಫಿ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡ್ರಿ. ಉಪವಾಸ ಐತಿಲ್ಲ, ಹಿಂಗಾಗಿ ಸ್ವಲ್ಪ ಕಾಫಿ ಕುಡಿದು ಅರ್ಬಿ ಅದು ತೊಳೆದ್ಬಿಟ್ಟು ಮತ್ತು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡೋದ್ರಿ. ಇವತ್ತೇನು ಮಧ್ಯಾಹ್ನ ಅಡುಗೆ ಮಾಡೋಂಗಿಲ್ಲ, ಬೆಳಗ್ಗೆನೇ ಪಲ್ಯ ಚಪಾತಿ ಅಷ್ಟೇ ಮಾಡಿದ್ದಲ್ಲ, ಅದಕ್ಕೆ ಅಡುಗೆ ಏನು ಇದ್ದಿತ್ತಿಲ್ಲ ಅಂತ ಅರ್ಬಿ ಎಲ್ಲ ತೊಳೆದ್ಬಿಟ್ಟು ಈಗ ಸ್ವಲ್ಪ ಶೇಂಗಾದ ಉಂಡೆ ಮಾಡೋಣಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಮನಗೂ ಇಷ್ಟ ಆಗ್ತೈತಿ. ನಾನೊಂದು 2 ತಿನ್ನಕ್ಕೆ ಬರುತ್ತಲ್ಲ, ಉಪವಾಸ ಇದ್ದಿದ್ದಕ್ಕೆ ಮತ್ತೇನು ಮಾಡ್ಕೊಂಡು ತಿನ್ನೋದು. ಖಾರ ತಿನ್ನೋಕ್ಕಿಂತ ಈ ರೀತಿ ಸ್ವೀಟ್ ಮಾಡ್ಕೊಂಡು ತಿಂದರೆ ನಮಗೂ ಸ್ವಲ್ಪ ಎನರ್ಜಿ ಬರ್ತೈತಿ. ಅಂದರೆ ಸುಸ್ತು ಅನ್ಸಂಗಿಲ್ಲ ರೀ. ಬೆಲ್ಲ ಮತ್ತು ಶೇಂಗಾ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ರಿ. ಹಿಂಗಾಗಿ ಮನು ಇದ್ರೆ ಬಟಾಟಿನ ಫ್ರೈ ಮಾಡಿಕೊಡ್ತೀನಿ ಮಮ್ಮಿ, ಅದನ್ನೇ ತಿನ್ನಕತ್ರಿ ಅಂತ ಅನ್ನಕತ್ತಿದ್ದ. ಬೇಡಪ್ಪ, ನನಗೇನು ಅಷ್ಟು ಇಷ್ಟ ಆಗಲ್ಲ. ಮೊದಲ ಡೀಪ್ ಫ್ರೈ ಮಾಡಿದ್ದು ಆದಷ್ಟು ಕಮ್ಮಿ ತಿನ್ಬೇಕಂತ ಅನ್ಕೊಂತೀನಿ. ಮಾಡಿದ ಕೂಡಲೇ ತಿನ್ಬೇಕಂತ ಅನಿಸುತ್ತೆ. ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ, ತನಗೂ ಸ್ಪೆಷಲಾಗಿ ಡೀಪ್ ಫ್ರೈ ಮಾಡಿದ್ದು ಇಷ್ಟ ಆಗುತ್ತೆ. ಹೀಗಾಗಿ ತಿನ್ನೋದಾಗ್ಬಿಡ್ತೈತಿ. ಈಗ ಶೇಂಗಾ ಹುರ್ಕೊಂಡ್ಬಿಟ್ಟು ಶೇಂಗಾದ ಉಂಡಿನ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಳಕತ್ತಿದ್ದು. ಮನು ಇದ್ರೆ ಶೇಂಗಾ ಮೊನ್ನೆ 1 kg ತೊಂಬ ಅಂದ್ಕೊಳ್ಳಿ, ಅರ್ಧ kgನೇ ತಂದಿದ್ದ. ಅದಕ್ಕೆ ಸ್ವಲ್ಪ ಪಲ್ಯಕ್ಕೆ ಹಾಕಕ್ಕೆ ಬರುತ್ತಂತೇಳಿ ಪೌಡ್ರ್ ಮಾಡಿಟ್ಟೆ. ಮತ್ತು ಓದಿದ್ದನ್ನು
ಬೆಲ್ಲ ಹಾಕಿಬಿಟ್ಟು ಮಿಕ್ಸಿಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಉಂಡೆ ಕಟ್ಟೋದು ಅಷ್ಟೇ ರೀ. ಆ್ಯಕ್ಚುಲಿ ಇದಕ್ಕೆ ಎಳ್ಳು ಹಾಕಬೇಕು ಅಂದ್ರೆ ಟೇಸ್ಟ್ ಜಾಸ್ತಿ ಆಗ್ತೈತಿ. ಶೇಂಗಾದ ಹೋಳ್ಗೆ ಮಾಡಿದ್ರು ಅಷ್ಟೇ ರೀ. ಒಂದು ಕೆಜಿಗೆ ಒಂದು 1/4 kg ಅಷ್ಟು ಎಳ್ಳು ಹಾಕಿಬಿಟ್ಟು ಮಾಡಬೇಕು, ಮಸ್ತ್ ಆಗ್ತಾವೆ. ಅದನ್ನೇ ಅನ್ನಕತ್ತಿದ್ದಾರೆ, ಎಳ್ಳು ಹಾಕಿಬಿಟ್ಟು ಮಾಡಬೇಕಿಲ್ರಿ ಮಮ್ಮಿ ಅಂತೇಳಿ. ಈಗ ಬೆಲ್ಲ ಮತ್ತು ಅದು ಶೇಂಗಾ ಮಿಕ್ಸಿಗೆ ಹಾಕಿ 1-2 ಉಂಡೆ ಮಾಡಿ ಫಸ್ಟಿಗೆ ಎತ್ತಿಟ್ಟಾರೆ. ಮೊನ್ನೆ ಒಬ್ಬರು ಸಿಸ್ಟರ್ ನನ್ನ ಹೆಸರು ಉಂಡೆ ಮಾಡಿದಾಗ ಸ್ವೀಟ್ ಮಾಡಿದಾಗ ಫಸ್ಟಿಗೆ ದೇವರಿಗೆ ನೈವೇದ್ಯ ಹಿಡಿದ್ಬಿಟ್ಟು ತಿನ್ಬೇಕ್ರಿ ಅಂತ ಅಂದಿದ್ರು. ಇವತ್ತು ಗುರುವಾರನೂ ಐತಲ್ರಿ, ಸಂಜೆ ಮುಂದಾಗ ನೈವೇದ್ಯ ಹಿಡಿಯಾಕೆ ಬರ್ತೈತಿ. ಈಗ ಟೈಮ್ 11-12 ಗಂಟೆ ಆಗಿತ್ತಲ್ಲ, ಹೀಗಾಗಿ ಎತ್ತಿಟ್ಬಿಟ್ಟು ಈಗ ಉಂಡೆ ಓದಿದ್ದು ಮಾಡಿದೆ ನೋಡ್ರಿ. ಅಂದ್ರೆ ತಿನ್ನಾಕೆ ಬರುತ್ತಂತ ಫಸ್ಟಿಗೆ ದೇವ್ರಿಗೆ ಅಷ್ಟೇ ಎತ್ತಿಟ್ಟೆ. ಮನಗೂ ತಂದು ಕೊಟ್ಟೆ ನೋಡ್ರಿ. ಕುಂತಿದ್ದ ಮೊಬೈಲ್ ನೋಡ್ಕೊಂತ ಅಡುಗೆ ಮನೆಗೆ ಮೊಬೈಲ್ ಇರ್ಲಿಕ್ಕಂದ್ರೆ ಬಂದ್ಬಿಟ್ಟಾದ್ರೆ ಮೊಬೈಲ್ ನೋಡೋದು ಇರ್ಲಿಕ್ಕಂದ್ರೆ ಮೊಬೈಲ್ ನೋಡ್ಕೊತ ಕುಂತಿದ್ದೆಲ್ಲ ಅವನಿಗೆ ಕೊಟ್ಬಿಟ್ಟು ನಾನು ತಿಂದ್ರೈತೆ ಅಂತೇಳಿ. ಎಳ್ಳಷ್ಟು ಹಾಕ್ಬೇಕಿಲ್ಲ ಮಮ್ಮಿ, ಟೇಸ್ಟ್ ಆಗ್ತಿದ್ದು ಅಂತ ಅನ್ನಕತ್ತಿದ್ದ. ಇಲ್ಲಪ್ಪ ಎಳ್ಳ ಖಾಲಿ ಆಗ್ಯಾವು, ಇನ್ನೊಂದ್ಸಲ ಮಾಡಿಕೊಟ್ಟು ತಂದ್ಕೊಡ್ಲಿ ಅಂತ ಅಂದೆ ರೀ. ಈಗ ಮತ್ತು ಉಂಡೆ ತಿಂದ್ಬಿಟ್ಟು ಶುಂಠಿನ ಪೌಡ್ರ್ ಮಾಡ್ಕೋಬೇಕಂತ ಮಾಡಾಕತ್ತೀನಿ ನೋಡ್ರಿ. ಅಂದ್ರೆ ಹೊರಗಡೆಯಿಂದ ಶುಂಠಿ ತಂದಿಲ್ಲ, ಮನೆಯೊಳಗೆ ಏನು ನಾವು ಹಸಿ ಶುಂಠಿ ತರ್ತೀವಲ್ರಿ ಅದನ್ನೇ ಕಟ್ ಮಾಡಿಬಿಟ್ಟು ಒಣಗಿಸೋಕೆ ಇಟ್ಟಿದ್ದೆ ರೀ. 1-2-3 ದಿವಸ ಆಯಿತು ಒಣಗಿಸೋಕೆ ಇಟ್ಟಿದ್ದೆ. ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡ್ರೈತಂತ ಪೌಡ್ರ್ ಮಾಡಾಕತ್ತೀನಿ ನೋಡ್ರಿ. ಅಂದ್ರೆ ಹೊರಗಡೆ ತರೋಕ್ಕಿಂತ ನನಗನ್ನಿಸ್ತು ಇದೇ ಬೆಸ್ಟ್ ಅಂತ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿ ಹೆಂಗೆ ಬರುತ್ತೆ ಮತ್ತು ಫ್ಲೇವರ್ ಹೆಂಗಿರುತ್ತೆ ಅಂತೇಳಿ. ಹೊರಗಡೆಕ್ಕಿಂತ ಮನೆಯೊಳಗೆ ಮಾಡಿದ್ದ ಫ್ಲೇವರ್ ಮಸ್ತ್ ಬರಾಕತ್ತೈತ್ರಿ, ಗಮ್ ಅಂತ ಅದು ಶುಂಠಿ ಫ್ಲೇವರ್ ಭಾಳ ಚಲೋ ಬರಾಕತ್ತೈತಿ ನೋಡ್ರಿ. ಅಂದ್ರೆ ಜಾಸ್ತಿ ನಾವು ಬಿಸಿಲಿದ್ದಾಗ ಕಟ್ ಮಾಡಿ ಒಣಗಿಸಿ ಏರ್ಟೈಟ್ ಡಬ್ಬಿ ಒಳಗೆ ಹಾಕಿಟ್ಬಿಟ್ಟು ನಮಗೆ ಬೇಕಂದಾಗ ಸ್ವಲ್ಪ ಕ್ವಾಂಟಿಟಿ ಒಳಗೆ ಪೌಡ್ರ್ ಮಾಡ್ಕೊಂಡ್ರೆ ಆಗುತ್ತೆ ನೋಡ್ರಿ, ಮಸ್ತ್ ಆಗುತ್ತೆ. ಈಗ ಅದು ಏನು ಚಾಣಸ್ಬಿಟ್ಟು ಇಟ್ಕೊತೀವಲ್ರಿ ಅದನ್ನ ವೇಸ್ಟ್ ಮಾಡೋಕ್ಕಿಂತ ಚಹಾ ಪುಡಿ ಒಳಗೆ ಹಾಕಿಬಿಟ್ರಾಯ್ತು, ಮಸ್ತ್ ಶುಂಠಿ ಚಾನು ರೆಡಿ ಆಗುತ್ತೆ. ಯಾವುದೇ ಆಗಲಿ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದಲ್ಲ, ಹೀಗಾಗಿ ಅದನ್ನ ಚಾಣಸ್ಬಿಟ್ಟು ಅದು ಚಹಾ ಪುಡಿ ಡಬ್ಬಿ ಒಳಗೆ ಹಾಕಿಟ್ಟಿದ್ದೀನಿ ನೋಡ್ರಿ. ಅದು ಚಾನ್ಸ್ಕೊಂಡಿದ್ದೇನೈತಿಲ್ಲ ಒಂದು ಸಪ್ರೇಟಾಗಿ ಡಬ್ಬಿಗೆ ಹಾಕಿ ಇಟ್ಕೊಂಡ್ರಾಯ್ತು. ನಮ್ಗೆ ಯಾವಾಗಾರ ಸಜ್ಕ ಮಾಡಿದಾಗ ಮತ್ತು ಮಾದಲಿ ಮಾಡಿದಾಗ ಬೇಕಾಗುತ್ತಲ್ರಿ ಅಂತ ಮಾಡೋಕ್ಕೆ ಪೌಡ್ರ್ ಮಾಡಿ ಇಟ್ಕೊಳಕತ್ತಿದ್ದು ನೋಡ್ರಿ. ಗಮ್ ಅಂತ ಸ್ಮೆಲ್ ಬರಾಕತ್ತಿತ್ತು, ಭಾಳ ಸ್ಟ್ರಾಂಗ್ ಇತ್ತು ಅದು ಶುಂಠಿ ಸ್ಮೆಲ್ ರೀ. ನೀವು ಬೇಕಂದ್ರೆ ಒಣಗಿಸ್ಬಿಟ್ಟು ಈ ರೀತಿ ಮಾಡ್ಕೋಬೋದಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದು. ಅದನ್ನೆಲ್ಲ ಮುಗಿಸ್ಬಿಟ್ಟು ಇದು ಎಡಿಟಿಂಗ್ ಮತ್ತು ಅಪ್ಲೋಡ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕುಂತಿದ್ದೆ. ಈಗ ಟೈಮ್ 5:30 ಆಗೈತೆ ನೋಡ್ರಿ. ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದ್ರೆ ಜಲ್ದಿ ಊಟ ಮಾಡಬೇಕಲ್ರಿ. ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ. 6:30-7 ಗಂಟೆಗೆಲ್ಲ ಊಟ ಮಾಡಿಬಿಡ್ತೀವಿ ನಾವು, ಯಾವಾಗಲೂ 7:30 ಲಾಸ್ಟ್ ರೀ. ಹೀಗಾಗಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತು ಕೇಕ್ ಮಾಡಿದೆ, ನಿಮ್ಮ ಸಂಗಟ ಶೇರ್ ಮಾಡ್ಕೋಬೇಕಿತ್ತು. ಆ್ಯಕ್ಚುಲಿ ಇವತ್ತು ಇಳಿಯೋದು ಎಡಿಟಿಂಗ್ ಎಷ್ಟು ಟೆನ್ಷನ್ ಕೊಟ್ಟೈತೆ ಅಂದ್ರೆ ಬೆಳಗ್ಗೆ 11:30 ಕುಂತಕ್ಕೆ 3:30 ತನಕ ಇದು ಎಡಿಟಿಂಗನ ಆಗಿಬಿಟ್ಟಿತ್ತು. ಯಾಕಂದ್ರೆ ಎಡಿಟಿಂಗ್ ಯಾವ್ದು ಪ್ರಾಬ್ಲಮ್ ಆಗಿ ಅದು ಭಾಳ ಟೆನ್ಷನ್ ಆಗ್ಕತ್ತಿತ್ತು. ಅದಕ್ಕೆ ಅದನ್ನ ಎಡಿಟ್ ಮಾಡಿ ಸೇವ್ ಮಾಡೋಕ್ಕೆ ಇಟ್ಬಿಟ್ಟು ಕೇಕ್ ಮಾಡೋಕ್ಕೆ ಇಟ್ಟಿದ್ದು ನೋಡ್ರಿ. ನೆಕ್ಸ್ಟ್ ಮಾಡಿದಾಗ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ, ಭಾಳ ಮಸ್ತ್ ಬರ್ತೈತ್ರಿ. ಹೊರಗಡೆಯಿಂದ ಕೇಕ್ ತಿನ್ನೋಕ್ಕಿಂತ ತಂದುಬಿಟ್ಟು ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಕೋಬೋದು. ಇದಕ್ಕೆ ನಾನು ಬರೀ ಗೋಧಿ ಹಿಟ್ಟು, ಬೆಲ್ಲ ಮತ್ತು ಮೊಸರು, ಹಾಲು, ಎಣ್ಣೆ ಅಥವಾ ತುಪ್ಪನ ಬಳಸಿಬಿಟ್ಟು ಮಾಡಿದ್ದು ಭಾಳ ಮಸ್ತ್ ಬಂದೈತೆ ನೋಡ್ರಿ. ಎಷ್ಟು ಮಸ್ತ್ ಬಂದೈತಿ ಮತ್ತು ಟೇಸ್ಟ್ನು ಮಸ್ತ್ ಇರ್ತೈತ್ರಿ. ಆ್ಯಕ್ಚುಲಿ ಇದಕ್ಕೆ ಬೆಣ್ಣೆ ಮತ್ತು ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಮಾಡಿಬಿಟ್ರೆ ಇನ್ನೂ ಮಸ್ತ್ ಆಗ್ತೈತಿ. ಅಕಸ್ಮಾತ್ ಬೆಲ್ಲ ತಿನ್ನಲ್ಲ ಅಂದವರು ಸ್ವೀಟಿಗೆ ಖಜೂರಿನೇ ಹಾಕಿಬಿಟ್ಟು ಮಾಡ್ಕೋಬೋದು. ಇವತ್ತು ಅದನ್ನೇ ವಿಡಿಯೋಸ್ಲಿ ಅಂತ ಟೆನ್ಷನ್ ಆಗಿಬಿಟ್ಟು ನಿಮ್ಮ ಸಂಗತಿ ಈ ರೆಸಿಪಿನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ರೀ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ, ಟೇಸ್ಟ್ನು ಸಖತ್ತಾಗಿ ಇರ್ತೈತ್ರಿ. ಇನ್ನು ಇವತ್ತು ಪಾಲಕ್ ಮತ್ತು ಆಲೂ ರೈಸ್ನೂ ಮಾಡ್ಕೋಬೇಕಂದೈತಿ. ಹಿಂಗಾಗಿ ಪಾಲಕನ್ನು ಕುದ್ಸಾಕೆ ಇಟ್ಟಿದ್ದೀನಿ ರೀ. ಅಂದರೆ ಬ್ಲ್ಯಾಂಚ್ ಮಾಡ್ಕೊಂಡ್ಬಿಟ್ಟು ಅದನ್ನ ಪೇಸ್ಟ್ ರೆಡಿ ಮಾಡಿಕೊಂಡು ನಾವು ಹೆಂಗೆ ಮೆಂತ್ಯ ಪಲಾವ್ ಮಾಡ್ಕೊತೀವಲ್ರಿ ಅದೇ ರೀತಿ ಪಾಲಕ್ ಆಲೂ ರೈಸ್ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಆ ಕಡೆ ಬಟಾಟಿನ ಕುದ್ಸಾಕೆ ಇಟ್ಟಿದ್ದೀನಿ, ಈ ಕಡೆ ಪಾಲಕನ್ನು ಬಿಸಿನೀರೊಳಗೆ ಒಂದು ಸ್ವಲ್ಪ ಕುದಿಸ್ಕೋಬೇಕ್ರಿ, 1 ನಿಮಿಷ ಅಷ್ಟು. 1 ನಿಮಿಷ ಕುದಿಸ್ಕೊಂಡ್ಮೇಲೆ ಅದನ್ನ ತೆಗೆದ್ಬಿಟ್ಟು ತಣ್ಣೀರಿಗೆ ಹಾಕಬೇಕ್ರಿ. ಯಾವಾಗಲೂ ಪಾಲಕ್ ಈ ರೀತಿ ಮಾಡಿಬಿಟ್ರೆ ಅದ್ರದ್ದು ಕೈ ಏನಿರ್ತೈತಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಅಡುಗೆಗೆ ಹಾಕಿದ ತಕ್ಷಣ ಕೈ ಅನ್ಸಂಗಿಲ್ಲ ರೀ, ಚಲೋ ಅನಿಸ್ತೈತಿ. ಯಾವುದೇ ನಾವು ಪಾಲಕ್ ಪರೋಟ ಮಾಡಿರೋ ಅಷ್ಟೇ ಮತ್ತು ಪಾಲಕ್ ಪನ್ನೀರ್ ಮಾಡಿರೋ ಅಷ್ಟೇ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಯೂಸ್ ಮಾಡಿಬಿಟ್ರೆ ಮಸ್ತ್ ಆಗ್ತೈತಿ, ಮತ್ತು ಕಲರ್ನೂ ಚೇಂಜ್ ಆಗಂಗಿಲ್ಲ ರೀ. ಈಗ ಅದು ಪೇಸ್ಟ್ ರೆಡಿ ಮಾಡ್ಕೋಬೇಕು ನೋಡ್ರಿ. ಅಂದರೆ ನಾವು ಪಾಲಕ್ ಆಲೂ ರೈಸ್ ಮಾಡ್ಕೊತೀವಲ್ಲ ಅದಕ್ಕೆ ಫಸ್ಟಿಗೆ ಕುದಿಸಿದ ಪಾಲಕನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇವು ನೀರೇನು ಚೆಲ್ಲಕ್ಕೆ ಹೋಗಬಾರ್ದು, ಅನ್ನ ಮಾಡಂದಾಗ ಯೂಸ್ ಮಾಡ್ಕೋಬೇಕ್ರಿ. ಇಲ್ಲಾಂದರೆ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಾದ್ರೂ ಹಾಕ್ಬೋದು. ಫಸ್ಟ್ ಕುದಿಸಿದ್ದನ್ನ ತೆಗೆದುಬಿಡಬೇಕು.
ಈಗ ಅದು ಪಾಲಕ್ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ಪುದೀನ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದಕ್ಕನ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ. ಸಪ್ರೇಟಾಗಿ ಆದರೂ ಮಾಡ್ಕೋಬೋದು, ಬಟ್ ನಾನು ಇದಕ್ಕನ ಹಾಕಿಬಿಟ್ಟು ಲೇಟ್ ಆಗುತ್ತೆ ಮತ್ತು ಮತ್ತೆಲ್ಲಿ ಸಪ್ರೇಟ್ ಎರಡು ಸಲ ಮಿಕ್ಸ್ ಮಾಡೋದಂತ ಎಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊತೀನಿ ನೋಡಿರಿ. ಅಂದರೆ ನೀರಿಗೇನು ಹಾಕೋದೇನು ಬೇಕಾಗಿಲ್ಲ, ಆಲ್ರೆಡಿ ಪಾಲಕ್ ಒಳಗೆ ಜಾಸ್ತಿ ನೀರಿನ ಅಂಶ ಇರ್ತೈತೆ ಅಲ್ರಿ. ಹಂಗನ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು. ಮಿಕ್ಸಿಗೆ ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ ನೋಡಿರಿ. ಇದೇ ಪೇಸ್ಟ್ ನೀವು ಚಪಾತಿ ಹಿಟ್ಟಿಗೆ ಹಾಕಿಬಿಟ್ಟು ಚಪಾತಿ ಆದರೂ ಮಾಡ್ಕೋಬೋದು, ಇಲ್ಲ ಪುರಿ ಹಿಟ್ಟಿಗೆ ಹಾಕಿ ಪುರಿ ಆದರೂ ಮಾಡ್ಕೋಬೋದು. ಭಾಳ ಮಸ್ತ್ ಆಗೋದ್ರಿ. ಇವತ್ತು ನಾನು ಆ್ಯಕ್ಚುಲಿ ಪಾಲಕ್ ಬಟೋರ ಮಾಡ್ಬೇಕಂದಿತ್ತು ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಬೇಕಂದಿತ್ತು, ಅಂದರೆ ಬಟಾಟೆ ಗ್ರೇವಿ ಮಾಡ್ಬೇಕಂದಿತ್ತು ರೀ. ಜಾಸ್ತಿ ಆಗುತ್ತಲ್ಲ, ಅಂದರೆ ರಾತ್ರಿ ಹೊತ್ತು ಡೀಪ್ ಫ್ರೈ ಮಾಡಿದ್ದು ತಿಂದುಬಿಟ್ರೆ ಹೆವಿ ಆಗುತ್ತೆ, ಚಂತನ ಉಪವಾಸ ಇರ್ತೈತಿ, ಬ್ಯಾಡ ಬಿಡು ಅಂತೇಳಿ. ಮತ್ತು ಕೇಕ್ ಬೇರೆ ಮಾಡಿದ್ದೆ ಅಲ್ರಿ, ಕೇಕ್ ತಿಂದ್ಕೊಳ್ಳಿ ಹೊಟ್ಟೆ ಫುಲ್ ಅಂತ ಅನ್ಸುತ್ತೆ. ಅದಕ್ಕೆ ಇವತ್ತು ಪಾಲಕ್ ಬಟೋರ ಬೇಡ, ನೆಕ್ಸ್ಟ್ ಟೈಮ್ ಮಾಡ್ರಾಯ್ತು. ಈಗ ರೈಸ್ ಮಾಡ್ಕೊಂಡ್ರೈತೆ ಅಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಅಕ್ಕಿನೂ ತೊಳೆದು ಇಟ್ಟಿದ್ದೀನಿ. ಈಗ ಒಗ್ಗರ್ನಿಗಿದ್ರೆ 1-2-3 ಚಮಚದಷ್ಟು ಎಣ್ಣೆ ಮತ್ತು ಪಲಾವ್ ಎಲೆ, ಸ್ಟಾರ್ ಹೂವು, ಜೀರಿಗೆ, ದಾಲ್ಚಿನ್ನಿ, ಲವಂಗ ಮತ್ತು ಕಾಡು ಏಲಕ್ಕಿ ಅಂದರೆ ದಪ್ಪನ ಏಲಕ್ಕಿ ಮತ್ತು ಕಲ್ಲು ಹೂವನ್ನು ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕ್ರಿ. ಸ್ವಲ್ಪ ಹುರ್ಕೊಂಡ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿನೂ ಮಿಕ್ಸ್ ಮಾಡ್ಕೊತೀನಿ. ಆ್ಯಕ್ಚುಲಿ ಜಾಸ್ತಿ ಹಾಕಬೇಕಿತ್ತು ಉಳ್ಳಾಗಡ್ಡಿ ರೀ, ನನ್ನ ಕಡೆ ಸ್ವಲ್ಪ ಉಳ್ಳಾಗಡ್ಡಿ ಅದಾವೆ, ಮತ್ತಿನ್ನು ರವಿವಾರ ತನಕ ಬೇಕಾಗ್ತಾವೆ ಅಂಥೇಳಿ ಸ್ವಲ್ಪನೇ ಹಾಕಿದ್ದು. ನೀವು ಬೇಕಂದ್ರೆ ಉಳ್ಳಾಗಡ್ಡಿ ಒಂದು 3-4 ಹಾಕ್ಬೋದು. ಈಗ ಉಳ್ಳಾಗಡ್ಡಿ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡ್ತೀನಿ ರೀ. ಉಪ್ಪು ಹಾಕಿ ಚಲೋತ್ನಾಗ ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ಏನು ಬಟಾಟಿ ಕುದಿಸಿ ಸುಲ್ದು ಇಟ್ಟಿರ್ತೀವಲ್ರಿ, ನೀವು ಬೇಕಂದ್ರೆ ಕಟ್ ಮಾಡಿಯಾದರೂ ಹಾಕ್ಬೋದು. ನಾನು ಇವತ್ತು ಹಂಗೆ ಹಾಕಾಕತ್ತೀನಿ ನೋಡಿರಿ. ಮತ್ತು ಇವು ಸಣ್ಣ ಸಣ್ಣ ಅದಾವಲ್ಲ, ಹಂಗೆ ನಡಿತೈತಿ ಮತ್ತು ಎಗ್ ಥರ ಅನಿಸ್ತೈತಿ ನೋಡಕ್ಕೆ ಅಂತೇಳಿ ಹಾಕಿದ್ದು ನೋಡಿರಿ. ಬಟಾಟಿ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ ಎಣ್ಣೆ ಒಳಗೆ. ಹುರ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಮಸಾಲೆಗಳು ಹಾಕ್ತೀನಿ. ಅಂದರೆ ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿಯನ್ನು ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಂದ್ರೆ ಬಿರಿಯಾನಿ ಮಸಾಲನೂ ಹಾಕ್ಬೋದು, ಅದು ಟೇಸ್ಟ್ ಆಗ್ತೈತ್ರಿ. ಇದ್ರೆ ಹಾಕ್ಬೋದು, ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತ್ರಿ. ಗರಂ ಮಸಾಲನೂ ಇದ್ರೆ ಹಾಕ್ಬೋದು, ಇರ್ಲಿಕ್ಕಂದ್ರೆ ನೀವು ಬರೀ ಧನಿಯಾ ಪುಡಿ ಮತ್ತು ಇದು ಏನು ಮಸಾಲೆ ಹಾಕಿರ್ತೀವಲ್ಲ ಫಸ್ಟಿಗೆ ಅಷ್ಟು ಮಾಡಿದ್ರೂ ನಡಿತೈತಿ. ಈಗ ಬಟಾಟಿ ಹಾಕಿ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಏನು ಪಾಲಕ್ ಪೇಸ್ಟ್ ಮಾಡಿಟ್ಟಿದ್ದೆ ಅಲ್ರಿ, ಪಾಲಕ್, ಶುಂಠಿ ಮತ್ತು ಎಲ್ಲ ಹಾಕಿಬಿಟ್ಟು ಅದನ್ನ ಹಾಕಿಬಿಟ್ಟು ಚಲೋತ್ತಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. 1 ನಿಮಿಷ ಅಷ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು 1-2 ಗ್ಲಾಸಷ್ಟು ಅಕ್ಕಿನ ತೊಳೆದ್ಬಿಟ್ಟು ಇಟ್ಟಿದ್ದೆ ಅಲ್ರಿ, ಅದನ್ನ ಹಾಕಿಬಿಡ್ತೀನಿ. ನೀವು ಯಾವುದು ಬೇಕಂದ್ರೆ ಅಂದ್ರೆ ಜೀರಾ ರೈಸ್ ಯೂಸ್ ಮಾಡಾಕತ್ತಿದ್ದು ನಾನು, ನೀವು ಬೇಕಂದ್ರೆ ಬಾಸ್ಮತಿ ರೈಸ್ನ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ರೇಷನ್ ಅಕ್ಕಿ ಅಂತ ಬರ್ತೈತಲ್ರಿ ಅದನ್ನಾದರೂ ಯೂಸ್ ಮಾಡ್ಬೋದು, ಚಲೋ ಆಗ್ತೈತ್ರಿ. ಈಗ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಬಿಡ್ತೀನಿ ರೀ. ಅಕ್ಕಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಚಲೋತ್ನಾಗ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು, ಅಂದರೆ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೆ ರೀ, ಮತ್ತು ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಕಮ್ಮಿ ಅನ್ಸಾಕತ್ತಿತ್ತ, ಮತ್ತಷ್ಟು ಉಪ್ಪು ಹಾಕಿ 1 ನಿಂಬೆಹಣ್ಣಿನ ರಸನ ಹಾಕಾಕತ್ತೀನಿ ನೋಡಿರಿ. ಅಂದರೆ ಟೊಮೆಟೊನೂ ಯೂಸ್ ಮಾಡಿರಲ್ಲ ನಾವು, ಹೀಗಾಗಿ 1 ನಿಂಬೆಹಣ್ಣಿನ ರಸನ ಹಾಕಿದ್ದು. ಮತ್ತು ಅದು ಪಾಲಕದ ಕಹಿ ಅಂಶನೂ ಸ್ವಲ್ಪ ಕಮ್ಮಿ ಆಗುತ್ತೆ ರೀ ನಿಂಬೆಹಣ್ಣು ಹಾಕೋದ್ರಿಂದ. ಬೇಕಂದ್ರೆ ನೀವು ಸಕ್ಕರೆ ಬೆಲ್ಲನೂ ಹಾಕ್ಬೋದು. ಈಗ ನಿಂಬೆಹಣ್ಣು ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು 2 ಅಥವಾ 3 ವಿಷಲ್ ಕೂಗ್ಸಿದ್ರೆ ಆಯಿತು, ಮಸ್ತಾಗಿ ಪಾಲಕ್ ಆಲೂ ರೈಸ್ ರೆಡಿ ಆಗುತ್ತೆ ನೋಡಿರಿ. ಫಸ್ಟ್ ಟೈಮ್ ಮಾಡಿದ್ದು ನಾನು ಭೀ, ಯಾಕಂದ್ರೆ ಬಟಾಟಿ ಹಾಕಿ ಮಾಡಿದ್ದಿಲ್ಲರ ಹಾಗೆ ಪಾಲಕ್ ಹಾಕಿಬಿಟ್ಟು ಮಾಡಿದ್ದೆ. ಅಂದರೆ ಮೆಂತ್ಯ ಪಲಾವ್ ಯಾವ ರೀತಿ ಮಾಡ್ಕೊಂಡಲ್ಲ ಅದೇ ರೀತಿ ಮಾಡಿದ್ದು. ಬಟ್ ಇವತ್ತು ಮಕ್ಕಳಿಗಿದ್ರೆ ಬಟಾಟಿ ಹಾಕಿದ್ದು ಇಷ್ಟ ಆಗುತ್ತಂತೆ ಈ ರೀತಿ ಮಾಡಿದ್ದು ನೋಡಿರಿ. ಈಗ ಅದನ್ನ ರೆಡಿ ಆಗೈತೆ. ನಾನು 2 ವಿಷಲ ಕೂಗಿಸ್ಬಿಟ್ಟು ಇಟ್ಟಿದ್ದೆ ರೀ. ಸ್ವಲ್ಪ ತಣ್ಣಗೂ ಆಗೈತಿ. ಫಸ್ಟಿಗಿದ್ರೆ ದೇವ್ರಿಗೆ ನೈವೇದ್ಯ ಹಿಡಿದು ನೆಕ್ಸ್ಟ್ ನಾವು ಊಟ ಮಾಡೋದು ನೋಡಿರಿ. ಕೇಕ್ ಎಷ್ಟು ಮಸ್ತ್ ಬಂದೈತಿ. ಏನಕ್ಕ ದೇವ್ರಿಗೆ ಕೇಕ್ ಇಡ್ತೀರಂತ ಅನ್ನಕ್ಕೆ ಹೋಗ್ಬೇಡ್ರಿ, ಮಾಡಿದ್ದೆ ಅಲ್ಲ, ಮತ್ತು ಹೀಗಾಗಿ ದೇವ್ರಿಗೆ ನೈವೇದ್ಯ ಇಟ್ರೈತಂತ ಇಡಾಕತ್ತೀನಿ ನೋಡಿರಿ. ಇದಕ್ಕೆ ನಾನು ಎಗ್ ಅದು ಏನೂ ಯೂಸ್ ಮಾಡಿರಲ್ಲ, ಬರೀ ಗೋಧಿ ಹಿಟ್ಟು ಬೆಲ್ಲ ಅಷ್ಟೇ ಯೂಸ್ ಮಾಡಿರ್ತೀನಿ. ಹೀಗಾಗಿ ದೇವ್ರ ನೈವೇದ್ಯಕ್ಕೂ ಇಡಾಕತ್ತೀನಿ ನೋಡಿರಿ. ಪಾಲಕ್ ರೈಸ್ ಮತ್ತು ಶೇಂಗಾ ಉಂಡೆ ಮಧ್ಯಾಹ್ನ ಮಾಡಿದ್ದು, ಮತ್ತು ಕೇಕನ್ನು ಫಸ್ಟಿಗೆ ದೇವ್ರಿಗೆ ನೈವೇದ್ಯ ಹಿಡಿದ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ದೇವ್ರಿಗೆ ಊಟ ಮಾಡೋದ್ರಿ. ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ, ಹೀಗಾಗಿ ಸಂಜೆಯಿಂದ ಸ್ವಲ್ಪ ಜಲ್ದಿನೇ ಊಟ ಮಾಡಿಬಿಡ್ತೀನಿ ನಾನು. ಅಂದರೆ 6:30-7 ಗಂಟೆಗೆ ಊಟ ಮಾಡಿಬಿಡ್ತೀನಿ ರೀ. ಹೀಗಾಗಿ ಅದಕ್ಕೆ ಇವತ್ತು 6:30ಗೆ ಫಸ್ಟಿಗೆ ದೇವ್ರಿಗೆ ನೈವೇದ್ಯನೂ ಹಿಡ್ದೆ ರೀ. ಇನ್ನು ನಾವು ಕೇಕ್ ಏನು ಮಾಡಿದ್ದೆ ಅಂದರೆ ಅದನ್ನೇ ನನ್ನ ಮಗ ಇದ್ರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೆ. ತೋರಿಸ್ತಿಂದಮ್ಮಪ್ಪ ಅಂತ ನಿಮ್ಗೆ ತೋರ್ಸಾಕತ್ತಿದ್ದು ನೋಡಿರಿ. ಎಷ್ಟು ಮಸ್ತ್ ಬಂದೈತಿ, ಸಾಫ್ಟಾಗಿ ಬರ್ತೈತಿ. ಇದಕ್ಕೆ ಬೇಕಂದ್ರೆ ಶುಗರ್ ಸಿರಪ್ ಹಾಕೊಂಡ್ಬಿಟ್ಟು ನೀವು ಏನಂತಾರೋ ಕ್ರೀಮ್ ಅದು ಹಾಕ್ಕೊಂಡು ತಿಂದ್ರೆ ಇನ್ನೂ ಮಸ್ತ್ ಹತ್ತೈತ್ರಿ ಹಂಗೆ ತಿನ್ನೋಕ್ಕಿಂತ.
ನಮ್ಮ ಮನೆಯೊಳಗಂತೂ ಇದನ್ನ ಈಗ ಖಾಲಿ ಮಾಡಿಬಿಡ್ತಾರೆ ಅಂದರೆ ರಾತ್ರಿಗೆ ಖಾಲಿ ಆಗ್ಬಿಡ್ತೈತಿ. ಅಷ್ಟು ಇಷ್ಟಪಡ್ತಾರೆ ಹೊರಗಡೆ ತಿನ್ನೋಕ್ಕಿಂತಾರೆ ಈ ರೀತಿ ಮನೆಯೊಳಗೆ ಮಾಡ್ಕೊಂಡು ತಿಂದರೆ ಬೆಸ್ಟ್. ಆದರೆ ಹೊರಗಡೆ ಆದರೆ ಪಾಮ್ ಆಯಿಲ್ ಹಾಕಿರ್ತಾರೆ ಮತ್ತು ಮೈದಾ ಹಿಟ್ಟು ಅದು ಎಲ್ಲ ಹಾಕಿರ್ತಾರಲ್ಲ, ನಾವು ಗೋಧಿ ಹಿಟ್ಟಿಲೇ ಈ ರೀತಿ ಮಾಡ್ಕೊಂಡು ತಿಂದ್ರೆ ಮಸ್ತ್ ಆಗ್ತೈತೆ ನೋಡಿರಿ. ಈಗ ಕೇಕ್ ತಿಂದ್ಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮಸ್ತಾಗೆ ಪಾಲಕ್ ಆಲೂ ರೈಸ್ ಈ ರೀತಿ ಬಂದೈತಿ. ಆ್ಯಕ್ಚುಲಿ ಸ್ವಲ್ಪ ನಾನು ಮೆತ್ತಗೆ ಮಾಡ್ಕೊಂಡಿದ್ರಿ, ಬಿರುಸಾಗ್ಬಿಟ್ಟಂದ್ರೆ ಹೊಟ್ಟೆ ಇದೇನು ಅಂತೈತಿ ಉಬ್ಬದಂಗೆ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದು, ಅಂದ್ರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದು 1 ಗ್ಲಾಸ್ ರೀ. ಈಗ ಎಲ್ಲರೂ ಇಲ್ಲೇ ಪ್ಲೇಟ್ ಹಚ್ಕೊಂಡು ಹೋಗೋಣ ಮಮ್ಮಿ ಮತ್ತೆ ಯಾರು ತಂದಿಡೋರಂತ ಪ್ಲೇಟ್ ಹಚ್ಕೊಂಡು ಬರಾಕತ್ತೀವಿ ನೋಡ್ರಿ ಊಟಕ್ಕೆ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ. ಬಾಯ್ ರೀ ಎಲ್ಲರಿಗೂ.